ನಾನು ಡೈಲಿ ವಾಕಿಂಗ್ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೆ ಏನೇ ತರಬೇಕಂದ್ರೂ. ಇವತ್ತು ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ಗಾಡಿ ತೊಗೊಂಡು ಆಚೆ ಹೋಗ್ತಾ ಇದ್ದೀನಿ. ಮಾರ್ಕೆಟಿಗೆ ಬಂದೆ, ಏನು ತೊಗೊಳ್ಳೋದು ಅನ್ನೋ ಅಷ್ಟರಲ್ಲಿ ಅಮ್ಮ ನನಗೆ ಅವರೆಕಾಯಿ ತೊಗೊಂಡು ಬಾ ಅಂತ ಹೇಳಿದರು. ಬೆಳಗ್ಗೆ ಟಿಫನಿಗೇನೋ ರೆಡಿ ಇದೆ. ಸೊ ಮಧ್ಯಾಹ್ನ ಮನೆಗೆ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈರುಳ್ಳಿ ಹೂವು ಸಿಕ್ತು. ನನಗೆ ಈರುಳ್ಳಿ ಹೂವು ಹಾಕ್ಬಿಟ್ಟು ಮಾಡೋ ಸಾಂಬಾರು ಅಂದರೆ ತುಂಬ ಇಷ್ಟ. ಹಾಗೆ ನಾಳೆ ಪಲಾವ್ ಮಾಡೋಣ ಅಂತ ಪಲಾವ್ಗೆ ಏನೇನು ಬೇಕೋ ಐಟಮ್ಸ್ನ ತೊಗೊಂಡು ಫ್ರೆಶ್ ಆಗಿರೋ ಬಿಡಿ ಹೂವು ನೋಡಿದೆ. ಮನೆಯಲ್ಲಿ ಫ್ರೀಯಾಗಿರ್ತೀನಲ್ವ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವು ತೊಗೊಂಡು ಬನ್ನಿ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಹೇಗೆ ನಾನು ಈರುಳ್ಳಿ ಹೂವದ ಸಾರು ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ನಾನು ಒಂದು ಕಟ್ಟು ಈರುಳ್ಳಿ ಹೂವನ್ನ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಬೇಳೆ, 4 ಟೊಮೊಟೊ, 1 ಜಗ್ ನೀರು, ಅಂದರೆ ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಸ್ವಲ್ಪ ಎಣ್ಣೆ, 1 ಈರುಳ್ಳಿ, ಮುಚ್ಚಳನ ಮುಚ್ಚಿ ಬೇಳೆ ಮತ್ತು ಟೊಮೊಟೊ ಎಲ್ಲ ಬೇಯೋ ಥರ 1-2 ಕೂಗಿಸಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಸ್ವಲ್ಪ ಮಸಾಲೆಗೆ ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೀನಿ. ಬೇಳೆ ಟೊಮೊಟೊ ಎಲ್ಲ ಬೆಂದಿರೋ ಅಂಥ ಟೊಮೊಟೊನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. 4 ಟೊಮೊಟೊನ ಹಾಕಿದ್ದೆ. ಅಷ್ಟು ಟೊಮೊಟೊನ ಎತ್ಕೊಂಡು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ, ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೋಬೇಕು. ನಾನು ಇಷ್ಟನ್ನೇ ರುಬ್ಕೊಳ್ಳೋದು. ಕೆಲವರು ಸಾಂಬಾರು ಪುಡಿನೂ ಇದ್ರ ಜೊತೆನೇ ಹಾಕಿ ರುಬ್ಕೋತಾರೆ, ಬಟ್ ನಾನು ಇದೇ ಥರ ರುಬ್ಕೋತೀನಿ. ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಿ. 1.5 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಬೆರೆಸ್ಕೋಬೇಕು. ಮನೇಲೇ ಮಾಡಿರೋ ಸಾಂಬಾರು ಪುಡಿ ಅಲ್ವಾ, ಸೊ ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಮತ್ತೆ 1-2 ಕೂಗನ್ನ ಕೂಗಿಸ್ಕೊಂಡ್ರೆ ಸಾಕು. ನಿಮಗೆ ಬೇಕಾದರೆ ಒಗ್ಗರಣೆನೂ ಕೊಟ್ಕೋಬೋದು. ನಾನು ಒಗ್ಗರಣೆ ಹಾಕೋದಿಲ್ಲ. ನೋಡಿ, ಈ ರೀತಿ ಸಾಂಬಾರು ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ಸಾಂಬಾರನ್ನ ಹಾಕಿ ತಿಂತಾಯಿದ್ರೆ ವಾವ್, ತುಂಬ ಚೆನ್ನಾಗಿರುತ್ತೆ.